ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, 2025 ಹೊಸ ವರ್ಷ, ಆಂಗ್ಲ ಹೊಸ ವರ್ಷದ ಪ್ರಾರಂಭ. ಬಹಳಷ್ಟು ನಿರೀಕ್ಷೆಗಳಿರುತ್ತೆ ಇದರ ಬಗ್ಗೆ. ಹಾಗಾಗಿ ಯುಗಾದಿಯಲ್ಲಿ ಸಂವತ್ಸರದ ಬದಲಾವಣೆಗಳಿದ್ದರೂ ಕೂಡ ಜನವರಿಯಿಂದ ಸಂಪೂರ್ಣ ಒಂದು ವರ್ಷಫಲ ಹೇಗಿರುತ್ತೆ ಅನ್ನುವ ಒಂದು ಕುತೂಹಲ ಎಲ್ಲ ವೀಕ್ಷಕರಿಗಿರುತ್ತೆ ಅನ್ನುವಂಥ ಕಾರಣದಿಂದ ಈ 2025 ಆಂಗ್ಲ ಹೊಸ ವರ್ಷದ ವರ್ಷಫಲಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡೋಣ ವೀಕ್ಷಕರೇ. ಯುಗಾದಿಯ ಸಂವತ್ಸರದ ಬದಲಾವಣೆಯಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡುವಂತಹ ಪ್ರಯತ್ನಗಳನ್ನು ಖಂಡಿತವಾಗ್ಲೂ ಮಾಡೋಣ. 2025 ಬದಲಾಗುವ ಗ್ರಹಗಳನ್ನು ಒಮ್ಮೆ ತಿಳ್ಕೊಳ್ಳೋಣ ವೀಕ್ಷಕರೇ. ಮಾರ್ಚ್ 29ನೇ ತಾರೀಕು ಶನಿ ಮಹಾತ್ಮ ಮೀನರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇ 14ನೇ ತಾರೀಕು ಗುರುಬ್ರಹ್ಮ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಮೇ 18ನೇ ತಾರೀಕು ರಾಹು ಕುಂಭರಾಶಿಯನ್ನು ಪ್ರವೇಶ ಮಾಡಿದರೆ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಶನಿ 30 ವರ್ಷಕ್ಕೊಮ್ಮೆ ಸಂಪೂರ್ಣ ಒಂದು ಪ್ರದಕ್ಷಿಣೆ ಬರುವಂತಹ ಗ್ರಹ. ಅದೇ ರೀತಿಯಾಗಿ ಗುರುಬ್ರಹ್ಮ 12 ವರ್ಷಕ್ಕೊಮ್ಮೆ ಸಂಪೂರ್ಣ ಸೌರಮಂಡಲದಲ್ಲಿ ಒಂದು ಪ್ರದಕ್ಷಿಣೆ ಬರುವಂತಹ ಗ್ರಹ. ರಾಹುಕೇತುಗಳು 18 ವರ್ಷಕ್ಕೊಮ್ಮೆ ಒಂದು ಪ್ರದಕ್ಷಿಣೆ ಬರುವಂಥವ್ರು. ಇಷ್ಟು ಲಾಂಗ್ ಟರ್ಮ್ ಚಲನೆ ಮಾಡುವಂತಹ ಗ್ರಹಗಳ ಪರಿವರ್ತನೆ 2025 ನಡೆಯುವಂಥದ್ದಿರುತ್ತೆ. ಸೊ ಈ 2025 ಬದಲಾಗುವಂತಹ ಈ ಎಲ್ಲ ಗ್ರಹಗಳಿಂದ ತುಲಾರಾಶಿಯವರ ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಯಾಕೆ ಇಷ್ಟೆಲ್ಲ ಅದ್ಭುತವಾದ ಒಂದು ವಿಶ್ಲೇಷಣೆ ಅಂತ ಹೇಳಿದರೆ, ತುಲಾರಾಶಿಯವರು ಕಳೆದ 1 ವರ್ಷಗಳಿಂದ ಬಹಳಷ್ಟು ನೆಗೆಟಿವ್ಗಳನ್ನು ಕೇಳ್ತಾ ಬಂದಿದ್ದೀರಾ. ಇದಕ್ಕೆಲ್ಲ ಒಂದು ಸಂಪೂರ್ಣ ಫುಲ್ ಸ್ಟಾಪ್ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಎಲ್ಲ ಗ್ರಹಗಳ ಪರಿವರ್ತನೆ ತುಲಾರಾಶಿಯವರಿಗೆ ಅತ್ಯಂತ ಲಾಭದಾಯಕವಾಗುತ್ತೆ ಅಂತ ನೇರವಾಗಿ ಹೇಳ್ಬೋದು. ಯಾವುದೇ ಸಮಸ್ಯೆಗಳಿರುವುದಿಲ್ಲ. ಇಲ್ಲಿಯ ತನಕ ಕ್ಯಾರಿ ಆಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹೊಸ ವಿಚಾರಗಳು ಅಭಿವೃದ್ಧಿಯ ಕಡೆಗೆ ನಡೆಯುತ್ತೆ. ಸೊ ನಿಮಗೆ ದೈವ ಪ್ರೇರಣೆ, ನಿಮ್ಮ ಪ್ರಯತ್ನ ಅಥವಾ ದೈವದಿಂದ ಸಿಗುವಂತಹ ಪ್ರತಿಫಲ, ಪ್ರೇರಣೆ, ಪ್ರಯತ್ನ, ಪ್ರತಿಫಲ 3 ಕೂಡ ಒಂದು ಗುರಿ ಮುಟ್ಟೋದಕ್ಕೆ ಅದ್ಭುತವಾದಂತಹ ವರ್ಷ ಅಂತಲೇ ಹೇಳ್ಬೋದು. ಬಟ್ ಈ ಸಮಯಗಳಿಗಾಗಿ ತುಲಾರಾಶಿಯವರು ಆಲ್ಮೋಸ್ಟ್ ಮೇ 14 ತನಕ ಕಾಯಬೇಕು ಅಥವಾ ಮಾರ್ಚ್ 29 ತನಕ ಕಾಯಬೇಕು. ತದನಂತರದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಪಂಚಮ ಶನಿಯ ಬಿಡುಗಡೆ ಅನ್ನುವಂಥದ್ದು ತುಲಾರಾಶಿಗೆ ಅದಕ್ಕಿಂತ ಅನುಕೂಲ ಕೊಡುವಂತಹ ಗ್ರಹದ ಪರಿವರ್ತನೆ ಯಾವುದೂ ಇರೋದಿಲ್ಲ. 6ನೇ ಮನೆ ಷಷ್ಠ ಭಾವಕ್ಕೆ ಶನಿ ಹೋಗ್ತಾನೆ. ಶತ್ರು ಋಣ ರೋಗಸ್ಥಾನ ಅಂತ ಹೇಳ್ತೇವೆ. ಶತ್ರುಧ್ವಂಸವಾಗುತ್ತೆ. ಮಕ್ಕಳಿಗೆ ಅಭಿವೃದ್ಧಿಗಳಾಗತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಪ್ರಾಪರ್ಟಿಗಳ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ತೀರಾ. ವಾಹನದ ವಿಚಾರಗಳಲ್ಲಿ ಅಭಿವೃದ್ಧಿಗಳನ್ನು ಕಾಣಬಹುದು. ಇವೆಲ್ಲ ಪರಿವರ್ತನೆ ಶನಿ ಸಂಚಾರದಿಂದ ಉಂಟಾಗುವಂಥದ್ದು. ಅದೇ ರೀತಿಯಾಗಿ ಮೇ 14 ನಂತರ ಗುರು ಪರಿವರ್ತನೆ ಅನ್ನುವಂಥದ್ದು ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅತಿಶಯ ಶುಭ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಸಂತಾನದ ಅಂಚಿನಲ್ಲಿರುವವರಿಗೆ ಬಹಳ ಶುಭ ಫಲ. ವಿವಾಹ, ಇಂತಹ ಮಂಗಳ ಕಾರ್ಯಗಳು ಡಿಲೇ ಆಗ್ತಾ ಇರುವವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಈ ವಿದ್ಯೆ, ವಿವಾಹ, ಸಂತಾನ ಈ 3 ವಿಚಾರಗಳಿಗೆ ಮೇ 14 ನಂತರದ ಗುರುವಿನ ಪರಿವರ್ತನೆ ತುಲಾರಾಶಿಯವರಿಗೆ ದೊಡ್ಡ ಮಟ್ಟದ ಪರಿಹಾರಗಳನ್ನು ಅಥವಾ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಇನ್ನು ರಾಹುಕೇತುಗಳ ಪರಿವರ್ತನೆ. ಕೇತು ಏಕಾದಶ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾನೆ. ಪಂಚಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇದ್ರೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಅವರ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಈ ಎಲ್ಲ ಒಂದು ಗ್ರಹಗಳ ಒಂದು ಪರಾಕ್ರಮ ಗ್ರಹಗಳ ಪರಿವರ್ತನೆ ತುಲಾರಾಶಿಯವರಿಗೆ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಕೊಡುತ್ತೆ. ಇದು ಹಂತವಾಗಿ ನಡೀತಾ ಇರೋದರಿಂದ ಮಾರ್ಚ್ 29 ನಂತರ
ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮೇ 14ರ ನಂತರ ಆಲ್ಮೋಸ್ಟ್ ತುಲಾರಾಶಿಯವರು ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಕಂಡುಕೊಳ್ಬೋದು. ಅಭಿವೃದ್ಧಿಯ ಕಡೆಗೆ, ಗುರಿ ಮುಟ್ಟುವ ಕಡೆಗೆ ಖಂಡಿತ ಯಶಸ್ಸನ್ನು ಕಾಣ್ತೀರ. ಜನ್ಮಲಗ್ನ ರಾಶಿಯ ಮೇಲೆ ಗುರುಬ್ರಹ್ಮನ ದೃಷ್ಟಿ ಬೀಳುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು ಮೇ 14ರ ನಂತರ. ಅಲ್ಲಿಯ ತನಕ ಕುಜ ನೀಚ ಕ್ಷೇತ್ರದಲ್ಲಿದ್ದು ಅವನ ದೃಷ್ಟಿ ಅನ್ನುವಂಥದ್ದು ಶರೀರದ ಮೇಲೆ ಬೀಳೋದ್ರಿಂದ ರಕ್ತದೋಷಗಳಿರುವಂಥವರು ಅಥವಾ ಮಧುಮೇಹ, ರಕ್ತದೊತ್ತಡ ಇಂತಹ ಸಮಸ್ಯೆಗಳಿರುವಂಥವರು, ಅದರಲ್ಲೂ ದಂಪತಿಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. ಏಕೆಂದರೆ ತುಲಾರಾಶಿಗೆ ದ್ವಿತೀಯ ಸಪ್ತಮಾಧಿಪತಿ ಕುಜ ಜೂನ್ ತನಕ ನೀಚ ಕ್ಷೇತ್ರದಲ್ಲಿರ್ತಾನೆ. ದಂಪತಿಗಳು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು, ಆರೋಗ್ಯದ ವಿಚಾರಗಳಿಗಾಗಿ ಸ್ವಲ್ಪ ಧನವ್ಯಯ ಆಗುವಂತಹ ಸಂದರ್ಭಗಳು ಕೂಡ ತುಲಾರಾಶಿಯವರಿಗೆ ಇರುತ್ತೆ. ಇದಕ್ಕೆ ಪರಿಹಾರ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು ಅಥವಾ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ ಸೇವೆ ಇಂಥದ್ದನ್ನು ಮಾಡಿಕೊಂಡ್ರೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯ. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಖಂಡಿತ ಶುಭವಾಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಹಾಯಗಳಾಗುತ್ತೆ. ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡಬಹುದು. ಯಾವುದಾದ್ರೂ ಬ್ಯಾಂಕ್ ಲೋನ್ ಅಥವಾ ಹಣಕಾಸಿನ ಸಹಾಯಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತ ಅಭಿವೃದ್ಧಿಗಳಾಗುತ್ತೆ. ಏಕೆಂದರೆ ಗುರು 3ರ ಅಧಿಪತಿಯಾಗಿ 8ರಲ್ಲಿ ಸಂಚಾರ ಮಾಡಿದರೆ ಈ ಇಂಟರ್ಚೇಂಜ್ ಆಗುವಂಥದ್ದು ಅಥವಾ ನೆಗೆಟಿವ್ ಹೌಸ್ ಲಾರ್ಡ್ ಇನ್ ಅನದರ್ ನೆಗೆಟಿವ್, ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಗುರುವಿನ ಅನುಗ್ರಹ ಖಂಡಿತ ಶುಭವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ ವಾಹನ, ಸುಖ, ಪ್ರಾಪರ್ಟಿ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಸ್ವಲ್ಪ ಟೆನ್ಷನನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಬೋದು. ಏಕೆಂದರೆ 4ರ ಅಧಿಪತಿಯಾಗಿ ಶನಿ ಯಾವಾಗ ಪಂಚಮದಲ್ಲಿರ್ತಾನೆ ಅಂದರೆ ಜ್ಞಾನ ಸಂತಾನ ಸ್ಥಾನದಲ್ಲಿರ್ತಾನೆ, ಅನವಶ್ಯಕ ಟೆನ್ಷನ್ಗಳು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ತೊಂದರೆಗಳನ್ನು ಮಾಡುತ್ತೆ. ಇದನ್ನು ಕಡಿಮೆ ಮಾಡಿಕೊಳ್ಳೋದು ತುಂಬ ಅಗತ್ಯ. ಮಾತೃವಿನ ಆರೋಗ್ಯದಲ್ಲಿ ಅಂದರೆ ಮೂಳೆಗಳು, ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗೋದಕ್ಕೆ ಅವಕಾಶಗಳು ಇರುತ್ತೆ. ಶನಿ ಸ್ನಾಯುಗಳು, ನರಗಳು ಮತ್ತು ಹಲ್ಲುಗಳಿಗೆ ಅವನ ಕಾರಕತ್ವಗಳು ಹೆಚ್ಚಾಗಿರುವುದರಿಂದ ಈ ಭಾವಗಳ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ವಾಹನ ಖರೀದಿ ಮಾಡುವಂತಹ ವಿಚಾರ, ಹೊಸ ಪ್ರಾಪರ್ಟಿ ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿದ್ದರೆ ತುಲಾರಾಶಿಯವರು ಮೇ 14ರ ನಂತರ ಮಾಡಿದರೆ ಸುಗಮವಾಗಿ ಮುಂದುವರಿಯುತ್ತೆ. ನಿರೀಕ್ಷೆಗೂ ಮೀರಿದಂತಹ ಅನುಕೂಲಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯ. 5ನೇ ಮನೆ ಜ್ಞಾನ ಸಂತಾನ ಪೂರ್ವಪರ ಪುಣ್ಯ. ಸಂತಾನದ ಅಂಚಿನಲ್ಲಿರುವಂಥವರು ಈಶ್ವರನ ಆರಾಧನೆ ಮಾಡಿದರೆ ಶುಭವಾಗುತ್ತೆ. ಪಂಚಮ ಶನಿಯ ಬಿಡುಗಡೆ ಆದ ನಂತರ ರಾಹು ಪಂಚಮಕ್ಕೆ ಬಂದರೂ ಕೂಡ ಗುರುದೃಷ್ಟಿ ಅನ್ನುವಂಥದ್ದು ಆ ಭಾವದ ಮೇಲೆ ಬೀಳ್ತಾ ಇರುತ್ತೆ. ಭಾಗ್ಯದಲ್ಲಿರುವಂತಹ ಗುರು ಸಂತಾನ ಸ್ಥಾನವನ್ನು ನೋಡ್ತಾನೆ. ಮಕ್ಕಳಿಗೆ ಅನಿರೀಕ್ಷಿತವಾದ ಅಭಿವೃದ್ಧಿಗಳು, ವಿದೇಶದಲ್ಲಿ ವಿದ್ಯೆ, ಉದ್ಯೋಗ, ವ್ಯಾಸಂಗ ಇವೆಲ್ಲ ಸಂತಾನದ ತುಲಾರಾಶಿಯವರ ಮಕ್ಕಳಿಗೆ ಬಹಳಷ್ಟು ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಗುರುದೃಷ್ಟಿ, ಭಾಗ್ಯದಿಂದ ಗುರು ನೋಡ್ತಾನೆ ಸಂತಾನ ಸ್ಥಾನವನ್ನು, ಖಂಡಿತ ಶುಭವಾಗುತ್ತೆ ಮೇ 14ರ ನಂತರ. 6ನೇ ಮನೆಯನ್ನು ಶತ್ರು, ಋಣ, ರೋಗ ಸ್ಥಾನ. ಮಾರ್ಚ್ 29 ಶನಿ 6ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಶತ್ರುಧ್ವಂಸವಾಗುತ್ತೆ. ಯಾವುದೇ ಶತ್ರು ಬಾಧೆಗಳಿಗೆ ಅವಕಾಶ ಇರುವುದಿಲ್ಲ. ಸ್ನೇಹಿತರು, ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ನಿರೀಕ್ಷೆಗೂ ಮೀರಿದಂತೆ ವ್ಯವಹಾರಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮಾರ್ಚ್ 29ರ ನಂತರ ತುಲಾರಾಶಿಯವರಿಗೆ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮ ಭಾವದ ಅಧಿಪತಿಯಾದಂತಹ ಕುಜ ಜೂನ್ 6ರ ತನಕ ನೀಚ ಕ್ಷೇತ್ರದಲ್ಲಿರ್ತಾನೆ. ದಂಪತಿಗಳ ನಡುವೆ ಸಾಮರಸ್ಯದ ಕೊರತೆಗಳಿರುತ್ತೆ. ಸಣ್ಣ ಪುಟ್ಟ ವೈಮನಸ್ಯಗಳು, ವಾಕ್ಯಗಳು ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ. ನಿಷ್ಠುರಗಳ ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದಕ್ಕೂ ಕೂಡ ಕುಜನ ನೀಚ ಕ್ಷೇತ್ರದಲ್ಲಿರುವಂಥದ್ದು ಕಾರಣ. ಅದರಲ್ಲೂ ಕೂಡ ರಕ್ತದೋಷಗಳಿರುವಂಥವರು ಮಾಸಿಕ ತಪಾಸಣೆಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳೋದು, ಅಂದರೆ ಮಧುಮೇಹ ಅಥವಾ ರಕ್ತದೊತ್ತಡ ಇಂತಹ ಸಮಸ್ಯೆಗಳಿರುವಂಥವರು ಮಾಸಿಕ ತಪಾಸಣೆಗಳನ್ನು ಮಾಡಿಕೊಳ್ಳುವಂಥದ್ದು ಸೂಕ್ತ. ಇವೆಲ್ಲ ಮೇ 14ರ ನಂತರ ಸಂಪೂರ್ಣ ಪರಿಹಾರವಾಗುತ್ತೆ. ಅಲ್ಲಿಯ ತನಕ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು. 9ನೇ ಮನೆಯನ್ನು ಭಾಗ್ಯಸ್ಥಾನ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ಯಾವುದೇ ಸಮಸ್ಯೆಗಳಾಗೋದಿಲ್ಲ. ಪಿತ್ರಾರ್ಜಿತ ಆಸ್ತಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಇವೆಲ್ಲ ಮೇ 14ರ ನಂತರ ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ ಅಂತ ಹೇಳ್ತೇವೆ. ಜನವರಿ 21ರಿಂದ ಆಲ್ಮೋಸ್ಟ್ ಮೇ 14ರ ತನಕ ಕುಜ ವಕ್ರನಾಗಿ ಮಿಥುನ ರಾಶಿಯಲ್ಲಿ ಅಂದರೆ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಜನವರಿ 21ರಿಂದ ಆಲ್ಮೋಸ್ಟ್ ಮೇ 14ರ ತನಕ. ಅಷ್ಟಮ ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಆರೋಗ್ಯದ ವಿಚಾರಗಳಿಗೆ, ಹಣಕಾಸಿನ ವಿಚಾರಗಳಿಗೆ, ದಂಪತಿಗಳ ನಡುವೆ ಆರೋಗ್ಯದ ವಿಚಾರಗಳಿಗೆ ಸ್ವಲ್ಪ ಏರುಪೇರುಗಳು ಅಥವಾ ವ್ಯತ್ಯಾಸಗಳನ್ನು ಕೊಡುತ್ತೆ. ಲಕ್ಷ್ಮೀ ನರಸಿಂಹನಿಗೆ ಪಂಚಾಮೃತ ಅಭಿಷೇಕ ಮಾಡುವಂಥದ್ದು ಸೂಕ್ತ. ತುಳಸಿಯಿಂದ ಅರ್ಚನೆ ಮಾಡಿದರೆ ಖಂಡಿತ ಸೂಕ್ತವಾಗುತ್ತೆ. ಆಲ್ಮೋಸ್ಟ್ ಜೂನ್ 6ರ ನಂತರ ತುಲಾರಾಶಿಯವರಿಗೆ 4-5 ವರ್ಷಗಳ ಕಾಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು. ಈ ಒಂದು ವರ್ಷಗಳಿಂದ ಏನೆಲ್ಲ ಹಿನ್ನಡೆಗಳಾಗಿದೆ ಅದಕ್ಕೆಲ್ಲ ಸಂಪೂರ್ಣ ಒಂದು ಪರಿಹಾರ ಸಿಗುತ್ತೆ. ಅನಿರೀಕ್ಷಿತವಾಗಿ ಅಭಿವೃದ್ಧಿಗಳನ್ನು ಪಡ್ಕೋತೀರಾ ಅಥವಾ ನಿಮ್ಮ ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಪಡೆಯೋದಕ್ಕೆ ಮೇ 14ರ ನಂತರ ಸಾಧ್ಯವಾಗುತ್ತೆ. ತುಲಾರಾಶಿಯವರು ಅಲ್ಲಿವರೆಗೂ ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಬೇಕು. ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡುವಂಥದ್ದು ಸೂಕ್ತ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ. ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ನಿರೀಕ್ಷೆ ಮಾಡ್ತಾ ಇರುವಂಥವರು ಮೇ 14ರ ನಂತರ ತುಲಾರಾಶಿಯವರು ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಮಾಡಿದರೆ ಸಂಪೂರ್ಣ ಯಶಸ್ಸನ್ನು ಕಾಣ್ತೀರಾ. ಕಳೆದ 1-2 ವರ್ಷಗಳಿಂದ ಯಾವ ಸ್ಥಾನಮಾನಗಳನ್ನು ಅಥವಾ ಯಾವ ಹುದ್ದೆಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅವೆಲ್ಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಳ್ಳಿ. ಮೇ 14ರ ನಂತರದಿಂದ ತುಲಾರಾಶಿಯವರಿಗೆ 3-4 ವರ್ಷಗಳ ಕಾಲ ಗ್ರಹಗಳ ಚಲನೆ ಅದ್ಭುತವಾಗಿರುತ್ತೆ. ಸ್ವಲ್ಪ ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಈ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ವ್ಯಯಭಾವದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಪುಣ್ಯ ಸಂಪಾದನೆ ಖಂಡಿತ ಶುಭ. ಶನಿ 6ನೇ ಮನೆಯಲ್ಲಿ ಸಂಚಾರ ಮಾಡುವಂಥವನು ವ್ಯಯಭಾವವನ್ನು ನೋಡ್ತಾನೆ. ಖಂಡಿತ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಶನಿ ದೃಷ್ಟಿ ಶುಭ ಫಲಗಳನ್ನು ಕೊಡುತ್ತೆ. ತುಲಾರಾಶಿಯವರು ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಮಾರ್ಚ್ 29 ಮೇ 14ರ ನಂತರ ಖಂಡಿತ ಪಡೆಯೋದಕ್ಕೆ ಸಾಧ್ಯ. ಅಲ್ಲಿಯ ತನಕ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. 2025ರಲ್ಲಿ ಎಲ್ಲ ನವಗ್ರಹಗಳು ಕೂಡ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.